ಹೆಲೋ ವೀಕ್ಷಕರೇ, ನಾವಿವತ್ತು ಮಾಡುವಂಥ ರೆಸಿಪಿ ಸೋಯಾ ವೆಜ್ ರೋಲ್. ಇದನ್ನು ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಮಿಕ್ಕ ಚಪಾತಿಯಲ್ಲಿ ಕೂಡ ಈ ರೀತಿ ಮಾಡಿಕೊಳ್ಬಹುದು. ಖಂಡಿತವಾಗಿಯೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿ: ಇದನ್ನು ಮಾಡುವ ವಿಧಾನ: ಮೊದಲಿಗೆ ಚಪಾತಿ ಮಾಡಿ ಇಟ್ಕೊಳ್ತೇನೆ. ಅದಕ್ಕೆ ಹಿಟ್ಟನ್ನು ಕಲಸಲಿಕ್ಕಾಗಿ ಒಂದು ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, 2 ಟೀ ಸ್ಪೂನ್ನಷ್ಟು ಎಣ್ಣೆ, ಸ್ವಲ್ಪ ನೀರು. ನೀರು ಸ್ವಲ್ಪವೇ ಹಾಕಿ ಚೆನ್ನಾಗಿ ಕಲಸಿ. ಇದೀಗ ರೆಡಿ ಆಯಿತು. ಈಗ ಸಣ್ಣ ಸಣ್ಣ ಬಾಲ್ ಸೈಜ್ನಲ್ಲಿ ಉಂಡೆ ಮಾಡಿ ಇಟ್ಕೊಳ್ತೇನೆ. ಉಂಡೆ ರೆಡಿ ಆಯಿತು. ಈಗೆಲ್ಲವನ್ನು ಲಟ್ಟಿಸ್ಕೊಳ್ತೇನೆ. ಲಟ್ಟಿಸಿ ಆಯಿತು. ಈಗೆಲ್ಲವನ್ನು ಒಂದೊಂದಾಗಿ ಕಾಯಿಸ್ಕೊಳ್ತೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ, ನೀವಿಲ್ಲಿ ತುಪ್ಪವನ್ನು ಹಾಕ್ಕೊಳ್ಬಹುದು ಅಥವಾ ಡ್ರೈ ಆಗಿ ಕೂಡ ಕಾಯಿಸ್ಕೊಳ್ಬಹುದು. ಈಗೆಲ್ಲವನ್ನು ಕಾಯಿಸಿ ಆಯಿತು. ಈಗ ಸೋಯಾ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ತೇನೆ. ಮೊದಲಿಗೆ ನೀರನ್ನು ಬಿಸಿಗೆ ಇಟ್ಕೊಳ್ತೇನೆ. ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸಿ ನಂತರ ಇದು ಸ್ವಲ್ಪ ಬಿಸಿಯಾದರೆ ಸಾಕು, ನೀರು ಕುದಿಬೇಕಾಗಿಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ಸೋಯಾಬೀನನ್ನು ಹಾಕಿ 10 ನಿಮಿಷ ಹಾಗೆ ಬಿಡಿ. 10 ನಿಮಿಷದ ನಂತರ ಇದನ್ನು ಸರಿಯಾಗಿ ಹಿಂಡಿ ತಗೊಳ್ಬೇಕು. ಸರಿಯಾಗಿ ಹಿಂಡಿದ್ರೆ ಮಾತ್ರ ಇದು ತಿನ್ನಲು ರುಚಿಯಾಗಿರುತ್ತದೆ. ಈಗಿದಾಯಿತು. ನಂತರ ಸೋಯಾಬೀನನ್ನು ಫ್ರೈ ಮಾಡಲಿಕ್ಕುಂಟು. ಅದರ ಕೋಟಿಂಗಾಗಿ ಕಾರ್ನ್ಫ್ಲವರ್, ಅಚ್ಚ ಖಾರದ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲೆ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಬೇಕಾಗುವಷ್ಟು ಉಪ್ಪು. ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಇಲ್ಲಿ ಉಪ್ಪನ್ನು ನೀವು ನೋಡಿಕೊಂಡು ಹಾಕಿ, ಯಾಕಂದರೆ ಚಪಾತಿಗೆ ಉಪ್ಪು ಹಾಕಿದೆ, ಸೋಯಾ ನೀರಿಗೆ ಕೂಡ ಉಪ್ಪು ಹಾಕಿದೆ, ಹಾಗಾಗಿ ನೋಡಿಕೊಂಡು ಹಾಕಿ. ಈಗ ಸ್ವಲ್ಪ ನೀರನ್ನು ಹಾಕಿ ಯಾವುದೇ ಗಂಟು ಇರದ ಹಾಗೆ ಚೆನ್ನಾಗಿ ಕಲಸಿ. ನಾನಿಲ್ಲಿ ನೀರಾಗಿ ಇಟ್ಕೊಳ್ತೇನೆ, ಜಸ್ಟ್ ಕೋಟ್ ಆಗಲಿಕ್ಕೆ ಮಾತ್ರ. ಹಾಗಾಗಿ ನಿಮಗೆ ಬೇಕಾದರೆ ದಪ್ಪ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಈಗ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡ್ಕೊಳ್ತೇನೆ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡಲಿಕ್ಕಾಗಿ ಒಂದು ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸೋಯಾಬೀನನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ.
ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈಗ ಒಳ್ಳೆ ಕಲರ್ ಬರ್ತಾ ಉಂಟು. ಇಷ್ಟಾದರೆ ಸಾಕು, ಇದನ್ನು ತೆಗಿತೇನೆ. ಈಗ ತರಕಾರಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ. ಇದು ತುಂಬ ಫ್ರೈ ಆಗಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಮತ್ತಿದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತೇನೆ. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನೀವು ನೋಡಿಕೊಂಡು ಉಪ್ಪನ್ನು ಹಾಕಿ. ಇಷ್ಟಾದರೆ ಸಾಕು. ನಂತರ ಕ್ಯಾಬೇಜ್. ನೀವಿಲ್ಲಿ ತರಕಾರಿಯಲ್ಲಿ ಕ್ಯಾರೆಟ್, ಮುಳ್ಳು ಸೌತೆ ಯಾವುದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮತ್ತು ಕೊನೆಯದಾಗಿ ಕ್ಯಾಪ್ಸಿಕಮ್. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ. ಈಗ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕಾಗಿ ವೈಟ್ ಸಾಸ್ ಅಥವಾ ವೆಜ್ ಮಯೋನೀಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಚಪಾತಿ ಆರ್ ಬ್ರೆಡ್ ಸ್ಪ್ರೆಡ್ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸೇಮ್ ಮಯೋನೀಸ್ ಟೇಸ್ಟ್ ಇರ್ತದೆ. ಹಾಗೂ ರೆಡ್ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಕೆಚಪ್, ಇದು ಆಪ್ಷನಲ್, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ನಂತರ ವೆಜಿಟೇಬಲ್ ಮಿಕ್ಸ್ಚರ್ ಹಾಗೂ ಫ್ರೈ ಮಾಡಿದಂಥ ಸೋಯಾ ಹಾಕಿ ಈ ರೀತಿಯಾಗಿ ಮಡಚಿ. ಈಗ ಇದೆಲ್ಲವೂ ರೆಡಿಯಾಗಿದೆ. ಈಗ ರುಚಿಕರವಾದ ಸೋಯಾ ವೆಜ್ ರೋಲ್ ರೆಡಿಯಾಗಿದೆ.